ಬ್ಲೌಸ್ ಮೆಜರ್ಮೆಂಟ್ ತಗೊಳ್ಳೋದು ಇಷ್ಟು ಸುಲಭನಾ? ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಮೆಜರ್ಮೆಂಟ್ನ ಯಾವ ರೀತಿ ತಗೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ. ಸೊ ನಾನಿಲ್ಲಿ ಅಳತೆ ಬ್ಲೌಸಲ್ಲಿ ಯಾವ ಥರ ಮೆಜರ್ಮೆಂಟ್ ತಗೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ. ಮುಂದಿನ ವಿಡಿಯೋಗಳಲ್ಲಿ ಬಾಡಿ ಮೆಜರ್ಮೆಂಟ್ ಕೂಡ ಯಾವ ರೀತಿ ತಗೊಳ್ಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಮೊದಲಿಗೆ ಅಳತೆ ಬ್ಲೌಸನ್ನು ನೀಟಾಗಿ ಐರನ್ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲ ರಿಂಕಲ್ಸ್ ಬಂದುಬಿಟ್ಟಿರುತ್ತೆ, ಯೂಸ್ ಮಾಡಿ ಅದೆಲ್ಲ ಒಂಥರ ಮುದುರು ಆಗೋಗ್ಬಿಟ್ಟಿರುತ್ತೆ. ನಾವು ನೀಟಾಗಿ ಐರನ್ ಮಾಡಿಕೊಂಡಾಗ ಕರೆಕ್ಟಾಗಿ ಮೆಜರ್ಮೆಂಟ್ ಸಿಗುತ್ತೆ. ನಮಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಅನ್ನೋದನ್ನು ಮೆಜರ್ಮೆಂಟ್ ಸಿಗುತ್ತೆ. ಸೊ ಮೊದಲಿಗೆ ಇಲ್ಲಿ ಬ್ಲೌಸ್ನ ಉದ್ದನ ಅಳತೆ ಮಾಡ್ತಾಯಿದ್ದೀನಿ. ಕ್ಲೀನಾಗಿ ಟೈಟಾಗಿ ಎಳೆದಾಗ ಸ್ಟ್ರೈಟಾಗಿ ಬರಬೇಕು. ಸೊ ಇಲ್ಲಿ 15.5 ಇದೆ. ಬ್ಲೌಸ್ನ ಲೆಂತ್ ಬಂದುಬಿಟ್ಟು 15.5 ಇದೆ. ನಾನಿಲ್ಲಿ ಬರ್ಕೊತಾ ಇದ್ದೀನಿ. ಕಸ್ಟಮರ್ ಹೆಸರು ಬಂದುಬಿಟ್ಟು ಪಾರ್ವತಿ ಅಂತೇಳ್ಬಿಟ್ಟು. ಬ್ಲೌಸ್ನ ಅಳತೆ ಬಂದುಬಿಟ್ಟು ಬ್ಲೌಸ್ನ ಉದ್ದ ಬಂದುಬಿಟ್ಟು 15.5. ಅದಾದಮೇಲೆ ಎಕ್ಸ್ಟ್ರಾ ಎಷ್ಟೆಷ್ಟು ತೊಗೋಬೇಕು ಅನ್ನೋದನ್ನು ಕಟ್ಟಿಂಗ್ ವಿಡಿಯೋದಲ್ಲಿ ಕೂಡ ಹೇಳ್ಕೊಡ್ತೀನಿ. ಇದರಲ್ಲೂ ಸ್ವಲ್ಪ ಹೇಳ್ತೀನಿ. ಆನಂತರ ಫ್ರಂಟಲ್ಲಿ ಈ ಥರ ಹುಕ್ಸನ್ನು ಹಾಕ್ಬಿಟ್ಟು ಹೀಗೆ ನೀಟಾಗಿ ಬ್ಲೌಸನ್ನು ಸರಿ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಬ್ಲೌಸ್ ಸರಿ ಮಾಡ್ಕೊಂಡ ನಂತರ ಶೋಲ್ಡ್ರ್ ಹತ್ತಿರ ಕೂಡ ನೀಟಾಗಿ ಇಟ್ಕೊಳ್ಳಿ ಬ್ಲೌಸನ್ನು. ಸೊ ಆ ಕಡೆ ಎಂಡಿಂಗಿಂದ ಈ ಕಡೆ ಶೋಲ್ಡರ್ ಎಂಡ್ ಆಗುತ್ತಲ್ವ, ಅಲ್ಲಿ ಬ್ಲೌಸ್ನ ರೈಟ್ ಸೈಡ್ ಶೋಲ್ಡ್ರಿಂದ ಲೆಫ್ಟ್ ಸೈಡ್ವರೆಗೂ ಎಷ್ಟಿದೆ ಅಂತ ಮೆಜರ್ ಮಾಡ್ಕೊಳ್ಳಿ. ಸೊ ನನಗೆ ಈ ಬ್ಲೌಸಲ್ಲಿ ರೈಟ್ ಸೈಡ್ ಶೋಲ್ಡ್ರಿಂದ ಲೆಫ್ಟ್ ಸೈಡ್ ಶೋಲ್ಡ್ರ್ವರೆಗೂ 10 ಇಂಚಷ್ಟು ಸಿಗ್ತಾ ಇದೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಆ ಶೋಲ್ಡ್ರಿಂದ ಈ ಶೋಲ್ಡ್ರ್ ಎಂಡಕ್ಕೆ 10 ಇಂಚು. ಸೊ ಶೋಲ್ಡ್ರು ಅಗಲ ಬಂದುಬಿಟ್ಟು 10 ಇಂಚು. ಸೊ ಇವಾಗ ಬ್ಲೌಸ್ನ ಲೆಂತ್ ಸಿಕ್ಕಿದೆ, ಶೋಲ್ಡ್ರ್ ಸಿಕ್ಕಿದೆ. ನೆಕ್ಸ್ಟ್ ಇವಾಗ ಆರ್ಮ್ ಹೋಲ್, ಕಂಕುಳಿನ ಸುತ್ತಳತೆ. ನಾವು ಮೇಲ್ಗಡೆ ಶೋಲ್ಡ್ರಿಂದ ಸ್ಟ್ರೈಟಾಗಿ ಟೇಪನ್ನು ಈ ಥರ ಇಟ್ಕೊಳ್ಳಿ. ಆನಂತರ ಕಂಕುಳು ಭಾಗ ಎಲ್ಲಿ ಸ್ಟಿಚ್ ಎಂಡ್ ಆಗಿರುತ್ತೋ ಅಲ್ಲಿ ಈ ಥರ ಸ್ಕೇಲ್ ತೊಗೊಂಡು ಒಂದು ಮಾರ್ಕನ್ನು ಹಾಕೋಬಿಟ್ಟು ಭುಜದಿಂದ ಸ್ಟ್ರೈಟಾಗಿ ಈ ಥರ ಹಿಡಿದಾಗ 6 ಇಂಚಸ್ ಬಂದಿದೆ. ಸೊ ಇವಾಗ ಕಂಕುಳು ಬಂದುಬಿಟ್ಟು ಈ ಬ್ಲೌಸ್ನ ಕಂಕುಳು ಅಳತೆ ಬಂದುಬಿಟ್ಟು 6 ಇಂಚಸ್. ಕಂಕುಳಿನ ಸುತ್ತಳತೆ ಹಾರ್ಮೋಲನ್ನು ಬ್ಯಾಕ್ ಸೈಡಿಂದ ಮೆಜರ್ಮೆಂಟ್ನ ತೊಗೊಂಡಿದ್ದೇನೆ. ಫ್ರಂಟ್ ಸೈಡ್ ಅಲ್ಲ, ಬ್ಯಾಕ್ ಸೈಡ್. ಫ್ರಂಟ್ ನೆಕ್ ಡೀಪ್, ಮುಂಭಾಗದ ಕುತ್ತಿಗೆ ಅಳತೆ. ಫ್ರಂಟ್ ನೆಕ್ ಡೀಪ್ ಮುಂಭಾಗದಲ್ಲಿ ಫ್ರಂಟ್ ನೆಕ್ ಡೀಪ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಇವಾಗ ಫ್ರಂಟ್ ನೆಕ್ ಡೀಪ್ ಬಂದು 6.5 ಬಂದಿದೆ. ಫ್ರಂಟ್ ನೆಕ್ ಡೀಪ್ ಬಂದುಬಿಟ್ಟು 6.5. ಹಾಗೆಯೇ ಅದೇ ಥರ ಬ್ಲೌಸ್ನ ಹಿಂದಕ್ಕೆ ಹಾಕೊಂಡ್ಬಿಟ್ಟು ಬ್ಯಾಕ್ ನೆಕ್ ಡೀಪ್ ಎಷ್ಟಿದೆ ಅಂತ ನೋಡಿ. ಸೇಮ್ ಶೋಲ್ಡ್ರಿಂದನೇ ಕರೆಕ್ಟಾಗಿ ಮೆಜರ್ಮೆಂಟ್ ಬರೋದೆಲ್ಲನೂ ಶೋಲ್ಡ್ರು ಇಂದ ನೀಟಾಗಿ ಇಟ್ಕೊಂಡ್ಬಿಟ್ಟು ಟೇಪ್ನ ಸ್ಟ್ರೈಟಾಗಿ ಇಟ್ಕೊಂಡ್ರೆ ನಮಗೆಲ್ಲ ರೀತಿ ಮೆಜರ್ಮೆಂಟು ನೀಟಾಗಿ ಸಿಗುತ್ತೆ. ಇವಾಗ ಬ್ಯಾಕ್ ಡೀಪ್ ಬಂದುಬಿಟ್ಟು 8.5. ಬ್ಯಾಕ್ ನೆಕ್ ಡೀಪ್ ಬಂದುಬಿಟ್ಟು 8.5. ನೆಕ್ಸ್ಟ್ ಇವಾಗ ಸ್ಲೀವ್ಸ್ನ ಲೆಂತ್ ತೊಗೊತಾ ಇದ್ದೀನಿ. ಶೋಲ್ಡ್ರ್ ಎಲ್ಲಿ ಎಂಡ್ ಆಗಿರುತ್ತೋ ಅಲ್ಲಿಂದ ಎಕ್ಸ್ಟ್ರಾ ಇದರಲ್ಲಿ ಏನೂ ನಾನು ಹೇಳ್ತಾ ಇಲ್ಲ, ಬರೀ ಮೆಜರ್ಮೆಂಟ್ ಬ್ಲೌಸಲ್ಲಿ ಏನಿದೆಯೋ ಅದು ಎಲ್ಲಿಂದ ಸ್ಟಾರ್ಟಾಗಿ ಎಂಡ್ ಆಗುತ್ತೋ ಅದು ಮಾತ್ರ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಚೆಸ್ಟ್ನ ಒಂದು ಸೈಡ್ ಮೆಜರ್ಮೆಂಟ್ ತಗೊಳ್ಳೋಣ. ಚೆಸ್ಟ್ನ ಸುತ್ತಳತೆ 4 ಭಾಗ ಮಾಡಿದಾಗ ಅದರಲ್ಲಿ ಬರುವಂಥ ಒಂದು ಸೈಡ್ ನಿಮ್ಗೆ ಆಮೇಲೆ ಅರ್ಥ ಆಗುತ್ತೆ, ಅದು ಕಟಿಂಗ್ ಮಾಡೋವಾಗ ಹೇಳ್ತೀನಿ. ಸೊ ಇವಾಗ ಹಾಗೆ ನೋಡ್ಕೊಳ್ಳಿ. ಚೆಸ್ಟು ಮೆಜರ್ಮೆಂಟ್ ಹುಕ್ಸ್ ಪಾರ್ಟ್ ಇರುತ್ತವಲ್ಲ ಅಲ್ಲಿಂದನೇ ತೊಗೋಬೇಕು. ಹುಕ್ಸ್ ಪಾರ್ಟಿಂದ ಸ್ಟ್ರೈಟಾಗಿ ಹೀಗೆ ಎಳ್ಕೊಂಡು ಕ್ರಾಸಾಗಿ ಎಳೆದಾಗ ಹಿಗ್ಗುತ್ತೆ. ಅದು ಮೆಜರ್ಮೆಂಟ್ ಕರೆಕ್ಟ್ ಇರೋಲ್ಲ. ಸ್ಟ್ರೈಟ್ ಎಲ್ಲಿ ಬರುತ್ತೋ ನೋಡಿ ಕ್ಲಾತು, ಈ ರೀತಿ ಸ್ಟ್ರೈಟಾಗಿ ಎಳೆದಾಗ ಬರೋ ಅಂಥದ್ದು ಚೆಸ್ಟ್ನ ಕರೆಕ್ಟಾದ ಮೆಜರ್ಮೆಂಟ್ ಸಿಗುತ್ತೆ. ಹುಕ್ಸ್ ಪಾರ್ಟಿಂದ ಈ ಕಡೆಗೆ ತೊಗೊಂಡಾಗ ಸೊ 10 ಇಂಚಿದೆ. ಚೆಸ್ಟ್ನ ಒಂದು ಪಾರ್ಟ್ ಬಂದುಬಿಟ್ಟು 10 ಇಂಚಿದೆ. ಎದೆಯ ಸುತ್ತಳತೆಯ ಒಂದು ಭಾಗ ಇಲ್ಲಿ ಬಂದು 10 ಇಂಚಿದೆ. ಯಾರೇ ಕಸ್ಟಮರ್ ನಮ್ಮ ಕೆಲಸನ ನೋಡಿ ಪರವಾಗಿಲ್ಲ ಅನ್ನಬಾರ್ದು, ವಾವ್ ಎಷ್ಟು ಚೆನ್ನಾಗಿ ಹೊಲಿದಿದ್ದಾರೆ ಅನ್ನಬೇಕು.
ಟೈಲರಿಂಗ್ನಲ್ಲಿ ಪ್ರತಿಭೆ ಅಂದರೆ ದೊಡ್ಡ ಕಷ್ಟ ಏನಲ್ಲ, ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ತೋರಿಸೋ ಶ್ರದ್ಧೆ. ನೆಕ್ಸ್ಟ್ ಇವಾಗ ಬ್ಲೌಸ್ನ ಸ್ಲೀವ್ಸ್ನ ಲೆಂತ್ನ ತಗೊಳ್ಳೋಣ. ಸ್ಲೀವ್ಸ್ನ ಲೆಂತ್ ಬಂದು 10 ಇಂಚಿದೆ. ಆಮೇಲೆ ಸ್ಲೀವ್ಸ್ನ ಕೆಳಗಡೆ ಸುತ್ತಳತೆ, ತೋಳಿನ ಸುತ್ತಳತೆ ಬಂದುಬಿಟ್ಟು 6 ಇಂಚಿದೆ. ಸ್ಲೀವ್ಸ್ ಲೆಂತ್ ಬಂದುಬಿಟ್ಟು 10 ಇಂಚಸ್ ಇದೆ. ಸ್ಲೀವ್ಸ್ ರೌಂಡ್ ಬಂದುಬಿಟ್ಟು 6 ಇಂಚಸ್ ಇದೆ. ಭುಜ ಎಲ್ಲಿ ನಾವು ಸ್ಟಿಚ್ ಮಾಡಿರ್ತೀವಲ್ಲ ಸ್ಲೀವ್ಸು, ಅಲ್ಲಿಂದನೇ ಮಾರ್ಕ್ ಹಾಕ್ಕೋಬೇಕು. ಎಲ್ಲಿ ಸ್ಟಿಚ್ಚಿಂಗ್ ಕ್ಲೋಸ್ ಆಗಿ ಹಿಂಗೆ ಫೋಲ್ಡಲ್ಲಿರುತ್ತಲ್ವ ಅಲ್ಲಿಂದ ಮಾರ್ಕ್ ಹಾಕ್ಕೋಬೇಕು. ಸೊ ಸ್ಲೀವ್ಸ್ನ ಲೆಂತ್ ಬಂದು 10, ಸ್ಲೀವ್ಸ್ ರೌಂಡ್ ಬಂದುಬಿಟ್ಟು 6 ಇಂಚ್. ಈಗ ಅಪೆಕ್ಸ್ ಪಾಯಿಂಟ್ ತೊಗೊಳ್ಳೋಣ. ಶೋಲ್ಡರಿಂದ ಈ ರೀತಿ ಸ್ಟ್ರೈಟಾಗಿ ಹಿಡ್ಕೊಂಡಾಗ ಡಾಟನ್ನು ಹಾಕಿ ಮೇಲ್ಗಡೆಗೆ ಕ್ಲೋಸ್ ಆಗಿರುತ್ತೆ. ಆ ಡಾಟ್ ಹಾಕಿ ಎಂಡ್ ಆಗಿರೋವಂಥ ಪಾರ್ಟ್ಗೆ ಅಪೆಕ್ಸ್ ಪಾಯಿಂಟ್ ಅಂತ ಹೇಳ್ತೀವಿ. ಅದು ಇಲ್ಲಿ 10.5 ಇದೆ. ಬ್ಲೌಸ್ನ ಮೆಜರ್ಮೆಂಟು ಯಾವ ರೀತಿ ತೊಗೊಳ್ಳೋದು ಅಂತ ನೋಡಿದ್ರಲ್ವ. ಮ್ಯಾಥ್ಸ್ ನೋಡಿದ್ರೆ ಬರಲ್ಲ, ಪ್ರಾಕ್ಟೀಸ್ ಮಾಡಿದ್ರೇ ಬರುತ್ತೆ. ಹಾಗೆ ಟೈಲರಿಂಗ್ ಕೂಡ ಹಾಗೇ, ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಕಾಮೆಂಟಲ್ಲಿ ಹೇಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.